ವೆಲ್ಕಮ್ ಟು ಡೈಲಿ ಕರೆಂಟ್ ಅಫೇರ್ಸ್. ಇಂದಿನ ಈ ವಿಡಿಯೋದಲ್ಲಿ ಜುಲೈ 30ಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಗಳ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಕೋವಿಡ್-19 ಅಪ್ಡೇಟ್ಸ್. ಪ್ರಪಂಚದಲ್ಲಿ 1,72,00,000 ಕೇಸ್ ಆಗಿದೆ. ರಿಕವರಿ ರೇಟ್ 62.4% ಆ್ಯಂಡ್ ಡೆತ್ ರೇಟ್ 3.8%. ಇಂಡಿಯಾದಲ್ಲಿ 15,84,000 ಕೇಸ್ ಆಗಿದೆ. ರಿಕವರಿ ರೇಟ್ 64.4% ಆ್ಯಂಡ್ ಡೆತ್ ರೇಟ್ 2.2%. ಕರ್ನಾಟಕದಲ್ಲಿ 1,12,000 ಕೇಸ್ ಆಗಿದೆ. ರಿಕವರಿ ರೇಟ್ 38.1% ಆ್ಯಂಡ್ ಡೆತ್ ರೇಟ್ 1.9%. ವಿಶ್ವ ಹುಲಿ ದಿನ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 29 ಜುಲೈ. ವಿಶ್ವಸಂಸ್ಥೆ ಪ್ರಕಾರ ಲಾಕ್ಡೌನ್ ಸಂದರ್ಭದಲ್ಲಿ ಭಾರತದ ಯಾವ ನಗರವು ಸಾರಜನಕ ಡೈಆಕ್ಸೈಡ್ 70%ಗಿಂತ ಕಡಿಮೆಯಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಡೆಲ್ಲಿ. ಅಕಾರ್ಡಿಂಗ್ ಟು DGCA ಇಂದ ಅನುಮೋದನೆ ಪಡೆದ ಭಾರತದ ಮೊದಲ ಡ್ರೋನ್ ತರಬೇತಿ ಶಾಲೆ ಯಾವುದು? ಬಾಂಬೆ ಫ್ಲೈಯಿಂಗ್ ಕ್ಲಬ್. ಜುಲೈ 2020ರಲ್ಲಿ ಕೆಳಗಿನವರಲ್ಲಿ 500 ವಿಕೆಟ್ ಗಡಿ ದಾಟಿದ 7ನೇ ಕ್ರಿಕೆಟ್ ಆಟಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ಟುವರ್ಟ್ ಬ್ರಾಡ್. ಇವರು ಇಂಗ್ಲೆಂಡ್ ತಂಡದಲ್ಲಿ ಆಡುತ್ತಿದ್ದಾರೆ. ಯಾವ ಇ-ಕಾಮರ್ಸ್ ಸಂಸ್ಥೆ ಹೈಪರ್ ಲೋಕಲ್ 90 ಮಿನಿಟ್ಸ್ ಡೆಲಿವರಿ ಸರ್ವಿಸ್ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಫ್ಲಿಪ್ಕಾರ್ಟ್. ಇತ್ತೀಚೆಗೆ ವಾಲ್ಮಾರ್ಟ್ ಇಂಡಿಯಾ ಅನ್ನು ಅಕ್ವೈರ್ ಮಾಡಿದ ಫ್ಲಿಪ್ಕಾರ್ಟ್. ಕ್ವೆಸ್ಟ್ ಫಾರ್ ರಿಸ್ಟೋರಿಂಗ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇನ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವಿ ಆಚಾರ್ಯ. ದ ಇಂಡಿಯಾ ವೇ ಸ್ಟ್ರಾಟಜಿ ಫಾರ್ ಆನ್ ಅನ್ಸರ್ಟನ್ ವರ್ಲ್ಡ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಎಸ್ ಜೈಶಂಕರ್. ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ ಯಾವ ದಿನಾಂಕದಂದು ನಡೆಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 28 ಜುಲೈ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಸಿದ್ಧಪಡಿಸುತ್ತಿರುವ ಕೋವಿಡ್-19 ಲಸಿಕೆಯ ಹೆಸರು ಏನು? ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರಾಜೆನಿಕಾ.